ಕೆಲವೊಂದು ಟೈಮ್ ನಮ್ಮ ಜೀವ ಹೋಗೋ ಚಾನ್ಸಸ್ ತುಂಬ ಇರ್ತದೆ. ಸೊ ಈ ಥರ ಏನಾದರೂ ಆಗ್ತಾ ಇತ್ತಪ್ಪ ನಮ್ಮ ಸುತ್ತಮುತ್ತ ಅಂತಂದರೆ ಇಮ್ಮಿಡಿಯೇಟ್ ಆ್ಯಕ್ಷನ್ ನಾವು ತೊಗೊಳ್ಳೇಬೇಕಾಗುತ್ತೆ. ಸೊ ಆ್ಯಕ್ಷನನ್ನು ತೊಗೊಳ್ರಿ. ನೀವು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋಕ್ಕೆ ಹೋಗಬೇಡ್ರಿ. ಎಲ್ಲದಕ್ಕೂ ಕೂಡ ಮೌನ ಉತ್ತರ ಆಗಂಗಿಲ್ಲ. ಕೆಲವೊಂದು ಟೈಮ್ ಮಾತು ಬಹಳ ಮುಖ್ಯ ಆಗುತ್ತೆ. ಸೊ ಇಂತಹ ಸಿಚುವೇಶನ್ಸ್ ಹೋಗೋ ಹೆಣ್ಮಕ್ಳು ಬಹಳ ಕೇರ್ಫುಲ್ ಆಗಿರ್ಬೇಕ್ರಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಸ್ಪೀಚ್ ಸ್ಪಾರ್ಕ್. ನನ್ನ ಹೆಸರು ಸುನೀತಾ. ಇವಾಗಿನ ಒಂದು ಸಮಾಜದಲ್ಲಿ ಬಸ್ಗಳಲ್ಲಿ ಹೋಗೋದು, ಆಮೇಲೆ ಟ್ರೈನ್ಗಳಲ್ಲಿ ಹೋಗೋದು, ಎಲ್ಲ ಜನ ಇರ್ತಾರೆ. ಸೆಕ್ಯೂರ್ ಮಾಡ್ತದ, ಯಾವುದೇ ಒಂದು ಭಯಭೀತರನ್ನಾಗಿ ಗೊಳಿಸಲ್ಲ ಅನ್ನೋ ಒಂದು ಕಾರಣಕ್ಕೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು, ಟ್ರೈನಲ್ಲಿ ಟ್ರಾವೆಲ್ ಮಾಡೋದು ಅಂತ ಇವಾಗ ಎಲ್ಲ ಜನರು ಮಾಡ್ತಾರೆ. ಆದರೆ ಇಲ್ಲಿ ಒಂದು ಬಸ್ಸಲ್ಲಿ ಕಂಡಕ್ಟರೇ ಸ್ವತಃ ಒಂದು ಹೆಣ್ಮಗುಗೆ ಎಸ್ಪೆಷಲಿ ಕಾಲೇಜ್ ಹೆಣ್ಮಕ್ಳಿಗೆ ಟಾರ್ಗೆಟ್ ಮಾಡಿಕೊಂಡು ಕೆಟ್ಟ ರೀತಿಯಲ್ಲಿ ಸನ್ನೆ ಮಾಡೋದು ಮತ್ತು ಆತನ ಗುಪ್ತಾಂಗಗಳನ್ನು ಆ ಒಂದು ಹೆಣ್ಮಕ್ಳಿಗೆ ತೋರಿಸೋದು, ಈ ರೀತಿ ಎಲ್ಲ ಮಾಡಿದ್ದಾರೆ. ಆದರೆ ಅಲ್ಲಿರೋ ಹುಡುಗಿ ಒಬ್ಬಳು ವಿಡಿಯೋ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾಳೆ. ಈ ವಿಷಯ ತಿಳಿದು ಆ ಊರಿನ ಪೊಲೀಸರು ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಸೊ ಇದು ಮಂಗಳೂರಿನಲ್ಲಿ ನಡೆದ ಒಂದು ಘಟನೆ. ಮಂಗಳೂರಲ್ಲಿ ಬಸ್ಸಲ್ಲಿ ಕಾಲೇಜ್ ಹುಡುಗಿರು ಹತ್ತಿರ್ತಾರೆ. ಸೊ ಅಂತಹ ಒಂದು ಸಂದರ್ಭದೊಳಗೆ ಅವನು ಆ ಒಂದು ಹೆಣ್ಮಕ್ಳನ್ನು ಹಿಂದೆ ಬಾ ಅಂತ ಹೇಳಿ ಸನ್ನೆ ಮೂಲಕ ಕರೆಯೋದು, ಟಾರ್ಚರ್ ಮಾಡೋದು, ಕಿರುಕುಳ ಕೊಡೋದು ಮಾಡ್ತಿದ್ದ. ಇವಾಗ ಕಾಲೇಜ್ ಹುಡುಗಿರಪ್ಪ ಅಂತಂದರೆ ಆ ಬಸ್ಸೇ ಹೋಗಬೇಕು, ಅವರು ಆ ಬಸ್ಸಿಗೆ ಬರಬೇಕು. ಸೊ ಅವರು ಅವನ ಕಿರುಕುಳ ನೋಡಿ 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 ಕೊನೆಯದಾಗಿ ಅವರಿಗೆ ಸಹಿಸೋಕ್ಕಾಗದೇ ಇರೋ ಸಂದರ್ಭದೊಳಗೆ ವಿಡಿಯೋ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾಗೆ ಬಿಟ್ಟಿದ್ದಾರೆ. ಸೊ ಸೈಬರ್ ಕ್ರೈಮ್ ಆಫೀಸರ್ಸ್ ಏನು ಮಾಡಿದ್ದಾರೆ, ಇದನ್ನೆಲ್ಲ ನೋಡಿಕೊಂಡು ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಅವನ ಹೆಸರು ಇರ್ಫಾನ್ ಅಂತ. ಅವನು ಪ್ರೈವೇಟ್ ಬಸ್ಸನ್ನು ಹೊಡಿತಿದ್ದ, ಪ್ರೈವೇಟ್ ಬಸ್ಸನ್ನು ಅವನು ಸಾಗಿಸ್ತಿದ್ದ. ಸೊ ಅವನು ಇರ್ಫಾನ್, ಅವನು ಇರೋದು ಮಂಗಳೂರೊಳಗೆ ಇರ್ತಿದ್ದ. ಸೊ ಅವನು ಕರವೇಲೆಂಬ ಪ್ರದೇಶದೊಳಗೆ ಇರ್ತಿದ್ದ, ಎಲ್ಲಿ ಮಂಗಳೂರಲ್ಲಿ. ಸೊ ಅಲ್ಲಿ ಆ ಒಂದು ದಕ್ಷಿಣ ಪ್ರದೇಶದ ಮಂಗಳೂರು ಪೊಲೀಸರು ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಇವಾಗ ಇದು ಆ್ಯಕ್ಚುಲಿ ಜುಲೈ 9ಕ್ಕೆ ಮಂಗಳೂರಿಂದ ವಿಟ್ಲ ಮಾರ್ಗದೊಳಗೆ ಸಾಗುವಂಥ ಬಸ್ ಇದೆ, ಪ್ರೈವೇಟ್ ಬಸ್, ಖಾಸಗಿ ಬಸ್ಸು. ಸೊ ಆ ಬಸ್ಸಲ್ಲಿ ಈ ಇರ್ಫಾನ್ ಅನ್ನೋನು ಹೆಣ್ಣು ಮಕ್ಕಳಿಗೆ ಚಿಡಾಯಿಸೋದಾಗಿರ್ಬೋದು, ಕಂಡಕ್ಟರ್ ಮತ್ತು ಸ್ವತಃ ಚಿಡಾಯಿಸೋದಾಗಿರ್ಬೋದು, ಈ ಥರ ಪ್ರೈವೇಟ್ ಪಾರ್ಟನ್ನು ತೋರಿಸೋದಾಗಿರ್ಬೋದು, ಇಷ್ಟು ವಲ್ಗರಾಗಿ ಮಾಡಿದ. ನಾನು ವಿಡಿಯೋ ಹಾಕ್ತೀವಿ ನೋಡ್ರಿ ನೀವು. ಇಷ್ಟು ಅಸಹ್ಯಕರವಾದ ಒಂದು ವಿಷಯ ಮಾಡಿದಾನಂತಂದರೆ ನಿಜವಾಗ್ಲೂ ಆ ಒಂದು ಹೆಣ್ಮಕ್ಳು ಎಷ್ಟು ದಿನದಿಂದ ಸಹಿಸ್ಕೊಂಡಿದ್ರೋ ಗೊತ್ತಿಲ್ಲ. ಫೈನಲಿ ಅವರು ಸೋಷಿಯಲ್ ಮೀಡಿಯಾದೊಳಗೆ ಯಾವಾಗ ಅಪ್ಡೇಟ್ ಮಾಡಿದ್ರಲ್ಲ, ಅವಾಗ ಕ್ರೈಮ್ ಬ್ರ್ಯಾಂಚ್ ಆಮೇಲೆ ಸೈಬರ್ ಕ್ರೈಮ್ಸ್ಗಂತಲೇ ಒಂದು ಸಿಸ್ಟಮ್ ಇರುತ್ತೆ, ಆ ಪೊಲೀಸರು ಬಂದು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ನೋಡ್ರಿ, ನಮ್ಮ ಕಾನೂನಿನ ವ್ಯವಸ್ಥೆ ಎಷ್ಟು ಒಂದು ಸಡಿಲವಾಗೈತಿ ಅಂತ ಹೇಳಿಬಿಟ್ಟು ನೀವು ನೋಡ್ತಾ ಇರ್ತೀರಿ. ಇನ್ಸ್ಟಾಗ್ರಾಮ್ ತೆಗೆದು ಕೂಡ, ಯೂಟ್ಯೂಬ್ ತಗೊಳ್ ಕೂಡ ಅವನ ಕೊಲೆ, ಈ ಹರಾಸ್ಮೆಂಟ್, ಪತಿ ಕೊಲೆ ಮಾಡ್ದ, ಪತಿಯೇ ಪತಿನ ಕೊಲೆ ಮಾಡಿದ, ಮಗುನ ಕೊಲೆ ಮಾಡಿದ, ಬರ್ರಿ ಇವೆಲ್ಲ ಯಾಕ್ರಿ ನಮ್ಮ ಒಂದು ಕರ್ನಾಟಕ ರಾಜ್ಯದೊಳಗಾಗಿರ್ಬೋದು, ಭಾರತ ದೇಶದಲ್ಲೇ ಆಗ್ತಾ ಇದೆ ಅಂತಂದರೆ, ಬೇರೆ ದೇಶ ನೋಡ್ರಿ ಈ ಥರ ಮಾಡಿದರೆ ಅಲ್ಲಿಂದಲ್ಲೇ ಆನ್ ದ ಸ್ಪಾಟ್ ಶೂಟ್ ಮಾಡಿ ಬಿಸಾಕ್ಬಿಡ್ತಾರೆ. ಆ ಒಂದು ಕಾನೂನು ನಮ್ಮ ಒಂದು ದೇಶಕ್ಕೆ ಬರೋ ತನಕ ಈ ಥರ ಅರಿಗೆನ್ಸ್ ಆಗಿರ್ಬೋದು, ಹರಾಸ್ಮೆಂಟ್ಸ್ ಆಗಿರ್ಬೋದು, ಮರ್ಡರ್ಸು, ಕೊಲೆ, ರೇಪ್ ಯಾವುದೂ ಕೂಡ ಎಂಡ್ ಆಗಂಗಿಲ್ಲ ರೀ. ನಮ್ಮ ಕಾನೂನಿನ ತಳಹದಿ ಐತಲ್ಲ ಇಷ್ಟು ಸಡಿಲವಾಗೈತಿ ಅಂತಂದರೆ ಕ್ರೈಮ್ಗಳು ಹುಟ್ಟುತ್ತಾನೆ ಹೋಗ್ತವೆ ಹೊರತು ಅಂತ್ಯ ಯಾವತ್ತೂ ಆಗಂಗಿಲ್ಲ. ಪೊಲೀಸರು ಇದನ್ನು ಕಾಯ್ಕೊಂಡು ಕೂರಬೇಕಾಗತ್ತೆ. ಯಾಕಂತಂದರೆ ಕಾನೂನಿನ ಕಟ್ಟುಪಾಡುಗಳೊಳಗೆ ಅವರು ಕೂಡ ಬದುಕ್ತಾ ಇದ್ದಾರೆ. ಸಿಸ್ಟಮನ್ನು ಚೇಂಜ್ ಮಾಡ್ಬೇಕು. ನಾವು ಪ್ರತಿ ವಿಡಿಯೋದೊಳಗೆ ಹೇಳೋದು ಒಂದೇ, ಸಿಸ್ಟಮ್ ಚೇಂಜ್ ಆದ್ರೆ ಆಬ್ವಿಯಸ್ಲಿ ಸೊಸೈಟಿ ಚೇಂಜ್ ಆಗೇ ಆಗುತ್ತೆ ರೀ. ಬಹಳ ದೂರ ಏನಲ್ಲ ರೀ, ನಮ್ಮ ಕರ್ನಾಟಕ ರಾಜ್ಯ ಮಂಗಳೂರಲ್ಲಿ ಆಗಿರೋ ಒಂದು ಘಟನೆ ಇದು. ನಿಜವಾಗ್ಲೂ ಕೇಳಿದ್ರಿ, ಇವಾಗ ನಮ್ಮಂಥ ಸಾಮಾನ್ಯ ಮನುಷ್ಯರಿಗೂ ಕೂಡ ಬಸ್ಸಲ್ಲಿ ಹೋಗೋಕೆ ಭಯ ಆಗುತ್ತೆ. ಯಾರೋ ಒಬ್ಬರು ಅಪರಿಚಿತರು ಏನಾದರೂ ಅಡ್ರೆಸ್ ಕೇಳಬೇಕಾದ್ರೆ ಹೇಳಾಗೂ ಭಯ ಆಗುತ್ತೆ, ಎದಕ್ಕೆ ಬಿಡಪ್ಪ ಅಂತೇಳಿ. ಇವಾಗ ಅನಿಸ್ತದೆ, ಯಾವ್ದಾದ್ರು ಒಬ್ಬ ವ್ಯಕ್ತಿಗೆ ಏನಾದ್ರು ನಾವು ಸಹಾಯ ಮಾಡಬೇಕು ಅಂತಂದ್ರೆ ಮನಸ್ಸಲ್ಲೇ ಅನ್ನಿಸ್ತದೆ, ಇವಾಗಿನ ಕಾಲದೊಳಗೆ ಯಾವ ಸಹಾಯಕ್ಕೂ ಬೆಲೆ ಇಲ್ಲ, ನಮ್ಮ ಹತ್ರ ಸಹಾಯ ತೊಗೊಂಡು ಮತ್ತಿವರು ನಮಗೇನೆ ಹೊಳ್ಳಪಾಸು ಬಗ್ನಿಗೂಟ ಇಡುವಂತಹ ವ್ಯಕ್ತಿಗಳಿದ್ದಾರೆ ಅಂತ ಹೇಳಿಬಿಟ್ಟು ಮನ್ಸು ಇದ್ರೂ ಕೂಡ ಕೆಲವೊಂದು ಕಡೆ ಮನ್ಸು ಆಗ್ತಾ ಇಲ್ಲ. ಕಾರಣ ಇಷ್ಟೇ, ನಮ್ಮ ಸುತ್ತಮುತ್ತ
ಸುತ್ತಮುತ್ತ ಆಗ್ತಾ ಇರೋ ಒಂದು ಕೆಲವು ಕ್ರೈಮ್ಸ್ಗಳೇ. ಈ ಕ್ರೈಮ್ಸ್ಗಳನ್ನು ತಪ್ಪಿಸ್ಬೇಕಂತಂದ್ರೆ ಸಿಸ್ಟಮ್ ಚೇಂಜ್ ಆಗಬೇಕು. ಸಿಸ್ಟಮ್ ಡಿಪೆಂಡ್ ಆಗಿರೋದು ಸೊಸೈಟಿ ಮೇಲೆ. ಸೊ ಸೊಸೈಟಿ ಪೀಪಲ್ಸ್ ಇದಾರಲ್ಲ, ಇದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡಿರಿ, ಇದನ್ನು ಚೇಂಜ್ ಮಾಡೋಕ್ಕಂತ ಪ್ರೊಟೆಸ್ಟ್ ಮಾಡಿರಿ. ಕಾನೂನಿನ ವ್ಯವಸ್ಥೆ ಯಾವಾಗ ಚೇಂಜ್ ಆಗುತ್ತಲ್ಲ, ಆಬ್ವಿಯಸ್ಲಿ ಸೊಸೈಟಿ, ಪೀಪಲ್ಸ್, ರೂಲ್ಸ್, ರೆಗ್ಯುಲೇಷನ್ಸ್, ಎವ್ರಿಥಿಂಗ್ ಇಸ್ ಟು ಚೇಂಜ್. ಎಲ್ಲ ಚೇಂಜ್ ಮಾಡೋ ಕೆಪಾಸಿಟಿ ನಮಗೈತೆ. ಹಾಗಂತ ಹೇಳಿಬಿಟ್ಟು ಬರೀ ನಮ್ಮ ಮೇಲೇ ಅಂತ ಅಲ್ಲ, ಅಧಿಕಾರಿಗಳ ಮೇಲೂ ಈ ಒಂದು ಜವಾಬ್ದಾರಿ ಐತೆ. ಎಲ್ಲಿ ತನಕ ಕಾನೂನಿನ ಒಂದು ತಳಹದಿ ಸರಿ ಆಗಲ್ವೋ ಅಲ್ಲಿ ತನಕ ಕ್ರೈಮ್ ನಿಲ್ಲೋದು ಅಸಾಧ್ಯವಾದ ಮಾತಿದು. ಕ್ರೈಮ್ಸ್ ಸ್ಟಾಪ್ ಆಗೋದು ಇವಾಗ ಕೇವಲ ಒಂದು ಜಿಲ್ಲೆ ಒಳಗಾಗಿರೋ ಒಂದು ಮಾತಲ್ಲ ಇದು, ಒಂದು ಜಿಲ್ಲೆ ಒಳಗಾಗಿರುವಂಥ ಸ್ಟೋರಿ ಅಲ್ಲ, ಎಷ್ಟೋ ಜಿಲ್ಲೆಗಳೊಳಗೆ ಆಗ್ತಾ ಇದ್ದಾವೆ ಇವೆಲ್ಲ. ಕೆಲವೊಂದು ಹೆಣ್ಮಕ್ಳು ಧೈರ್ಯ ಮಾಡಿಬಿಟ್ಟು ವಿಡಿಯೋ ಮಾಡಿ ಬಿಡೋದು ಮಾಡ್ತಾರೆ. ಇನ್ನು ಕೆಲವು ಹೆಣ್ಮಕ್ಳು ಹೆದರ್ಕೊಂಡು ಸುಮ್ಮನೆ ಇರೋದೇ ಜಾಸ್ತಿ ರೀ. ಇಂಥವೆಲ್ಲ ಕಡಿಮೆ ಆಗಬೇಕು ಅಂತಂದರೆ ಫಸ್ಟು ಸಿಸ್ಟಮನ್ನು ಚೇಂಜ್ ಮಾಡಿದರೆ ಎಲ್ಲನೂ ಸರಿಯಾಗುತ್ತೆ. ಸೊ ಇದಕ್ಕೆಲ್ಲ ಮುಖ್ಯವಾಗಿ ಕಾನೂನಿನ ಕೆಲವು ಅಡೆತಡೆಗಳಾಗಿರ್ಬೋದು, ಕೆಲವಿನ ರಕ್ಷಣೆ ಅಂತ ಹೇಳ್ಕೊಂಡು ಹೆಸರಲ್ಲಿ ಆಗ್ತಾ ಇರೋ ಕ್ರೈಮ್ಸ್ಗಳಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ಮೂಲಕ ಹೇಳೋದಿಷ್ಟೇ, ಎಲ್ಲ ಹೆಣ್ಮಕ್ಳು ಯಾರು ನೀವು ಬಸ್ಸಲ್ಲಿ ಹೋಗ್ತಾ ಇರ್ತೀರಿ ಅಥವಾ ಎಲ್ಲ ಟ್ರೈನಲ್ಲಿ ಹೋಗ್ತಾ ಇರ್ತೀರಿ, ಸಪೋಸ್ ಈ ಥರ ಸಿಚುವೇಶನ್ಸ್ ಐತಿಪ್ಪ, ನಿಮ್ಮ ಹತ್ರ ಏನಾದ್ರು ನಿಮ್ಗೆ ಆಭಾಸ ಆಗಕತ್ತೈತಿ, ನಮ್ಮ ಜೊತೆ ಇರೋರು, ನಮ್ಮ ಹತ್ರ ಇರೋರು ನಮ್ಮನ್ನು ಒಂಥರ ಕೆಟ್ಟ ರೀತಿಯಲ್ಲಿ ನೋಡೋದಾಗಿರ್ಬೋದು, ಅಥವಾ ನಮಗೊಂಥರ ಹರಾಜ್ ಮಾಡ್ದಂಗೆ ಕೆಟ್ಟ ರೀತಿ ಸನ್ನೆ ಮಾಡ್ತಾ ಇದ್ದಾರೆ ಅಂತಂದರೆ ಇಮಿಡಿಯೇಟ್ಲಿ ಪೊಲೀಸರಿಗೆ ಫೋನ್ ಮಾಡಿರಿ. ನಿಮಗೆ ಎಲ್ಲಿ ಅನಿಸುತ್ತೆ ಈ ಪೊಲೀಸರಿಗೆ ಫೋನ್ ಮಾಡಿರಿ. ಇಲ್ಲಪ್ಪ ಅಂತಂದರೆ ನಿಮ್ಮ ಮನೆ ಪೇರೆಂಟ್ಸ್ ಇರ್ತಾರೆ, ಪೇರೆಂಟ್ಸಿಗೆ ಫೋನ್ ಮಾಡಿ ಈ ಥರ ಆಗ್ತಾ ಇದೆ ಅಂತ ಹೇಳಿಬಿಟ್ಟು. ಇಮಿಡಿಯೇಟ್ಲಿ ನೀವಂತೂ ಬೇರೆ ಊರಿಗಂತೂ ಹೋಗಿರಲ್ಲ, ಸಪೋಸ್ ಬೇರೆ ಊರಿಗೆ ಹೋದ್ರೂ ನಿಮ್ಮ ಜೊತೆ ಯಾರಾದರೂ ಇದ್ದೇ ಇರ್ತಾರೆ. ಸೊ ನಿಮ್ಮ ಲೋಕಲ್ ಊರಲ್ಲಿ ಅಡ್ಡಾಡ್ತಾ ಇರುವಂಥ ಸಿಚುವೇಶನ್ಸ್ ಒಳಗೆ ಆ ಥರ ಏನಾದರೂ ಆದರೆ ಎಲ್ಲ ಹೆಣ್ಮಕ್ಳು ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಪೇರೆಂಟ್ಸಿಗೆ ಅಥವಾ ನಿಮ್ಮ ಅಣ್ಣಂದ್ರಿಗೆ ಫೋನ್ ಮಾಡಿರಿ. ಅವ್ರು ಇಮಿಡಿಯೇಟ್ಲಿ ಬರ್ತಾರೆ. ಯಾಕಂತಂದರೆ ಕೆಲವೊಂದು ವಿಷಯಗಳನ್ನು ನಮ್ಮ ಮರ್ಯಾದೆ ಹೋಗ್ತದೆ ಅಂಥೇಳಿ ಅಂದ್ಕೊಂಡು ನಾವು ಕೂತ್ಕೊಂಡ್ರೆ ಕೆಲವೊಂದು ಟೈಮ್ ನಮ್ಮ ಜೀವ ಹೋಗೋ ಚಾನ್ಸಸ್ ತುಂಬ ಇರ್ತದೆ. ಸೊ ಈ ಥರ ಏನಾದರೂ ಆಗ್ತಾ ಇತ್ತಪ್ಪ ನಮ್ಮ ಸುತ್ತಮುತ್ತ ಅಂತಂದರೆ ಇಮಿಡಿಯೇಟ್ ಆ್ಯಕ್ಷನ್ ನಾವು ತೊಗೊಳ್ಳೇಬೇಕಾಗುತ್ತಾ. ಸೊ ಆ್ಯಕ್ಷನನ್ನು ತೊಗೊಳ್ರಿ. ನೀವು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋಕ್ಕೆ ಹೋಗಬೇಡ್ರಿ. ಎಲ್ಲದಕ್ಕೂ ಕೂಡ ಮೌನ ಉತ್ತರ ಆಗಂಗಿಲ್ಲ. ಕೆಲವೊಂದು ಟೈಮ್ ಮಾತು ಬಹಳ ಮುಖ್ಯ ಆಗುತ್ತೆ. ಸೊ ಇಂತಹ ಸಿಚುವೇಶನ್ಸ್ ಹೋಗೋ ಹೆಣ್ಮಕ್ಳು ಬಹಳ ಕೇರ್ಫುಲ್ ಆಗಿರ್ಬೇಕ್ರಿ. ಗುಂಪೊಳಗೆ ಅಡ್ಡಾಡ್ರಿ, ನಿಮ್ಮ ಫ್ರೆಂಡ್ಸ್ ಗ್ಯಾಂಗ್ ಒಳಗೆ ಪರ್ಟಿಕ್ಯುಲರಾಗಿ ಹೋಗುವಂಥ ಸಾಹಸ ಮಾಡಬೇಡ್ರಿ. ಎಕ್ಸ್ಪೆಷಲಿ ಸಂಜೆ ಆಗ್ತಾ ಬಂದಂಗೆ ಯಾವುದೇ ಹೆಣ್ಮಕ್ಳು ಜಂಗುಳಿ ಎಲ್ಲಿರ್ತದಲ್ಲ ಅಲ್ಲಿ ಮಾತ್ರ ಹೋಗ್ರಿ ನೀವು. ಯಾಕಂತಂದ್ರೆ ಒಬ್ಬೊಬ್ಬರೇ ಇದ್ದಾಗ ಬಹಳ ಜನ ಟಾರ್ಗೆಟ್ ಮಾಡ್ತಾರೆ. ಏನಾಗ್ತೈತಿ ಅಂತೇಳಿ ನಾವು ಅದನ್ನು ಎದುರಿಸೋ ಪ್ರಯತ್ನಕ್ಕಿಂತ ಸೇಫ್ ಆಗಿರೋದು ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಗರ್ಲ್ಸ್ ಬಿ ಕೇರ್ಫುಲ್. ಯಾಕಂತಂದ್ರೆ ಸಮಾಜ ಭಾಳ ಹದಗೆಟ್ಟು ಹೋಗೈತಿ. ನಿಮ್ಮ ಜೀವನ ನಿಮ್ಮ ಕೈಯಲ್ಲೈತಿ. ಯಾವ ರೀತಿ ನೀವು ಆ್ಯಕ್ಷನ್ ತೊಗೊತಿರಲ್ಲ ಅದೇ ರೀತಿ ನಿಮಗೆ ರಿಯಾಕ್ಟ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ನಾನು ಮುಕ್ತಾಯ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.